ನಮಸ್ಕಾರ ವೀಕ್ಷಕರೇ, ಭೀಮ ಸಂಸ್ಕೃತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು KSRTC ನೌಕರರ ಮಾರ್ಚ್ ತಿಂಗಳ ವೇತನ ಕುರಿತಾಗಿ ಒಂದು ವಿಶೇಷ ಆದೇಶವನ್ನು ಈಗಾಗಲೇ ಹೊರಡಿಸಿದ್ದಾರೆ. KSRTC ವ್ಯವಸ್ಥಾಪಕ ನಿರ್ದೇಶಕರಾದ ಅನೂಪ್ ಕುಮಾರ್ ಅವರು ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ನಾವು ಕೂಡ ಈ ಒಂದು ಆದೇಶ ಪ್ರತಿಯನ್ನು ನೋಡ್ಬೋದು, ದೃಶ್ಯದ ಫೋಟೋಗಳಲ್ಲಿ ನೋಡ್ಬೋದು. ಅದೇನಿಲ್ಲ, ಮಾರ್ಚ್ ತಿಂಗಳು ಈಗಾಗಲೇ 30, 31, 1 ಸಂಪೂರ್ಣವಾಗಿ ರಜೆ ಇರೋದರಿಂದ ಏಪ್ರಿಲ್ 2ರಂದು ಎಲ್ಲ KSRTC ನೌಕರರಿಗೆ ವೇತನವನ್ನು ಬಿಡುಗಡೆ ಮಾಡಲಾಗುತ್ತೆ ಅನ್ನುವ ಆದೇಶವನ್ನು ಹೊರಡಿಸಿದ್ದಾರೆ. KSRTC ನಿಗಮಗಳ ಎಲ್ಲ ನಿಗಮಗಳ ನೌಕರರು ಇದರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ದಿನ ಮುಂಚೆ ಇವರು ವೇತನವನ್ನು ರಿಲೀಸ್ ಮಾಡೋದಕ್ಕೆ ಅವಕಾಶವಿರ್ತಿತ್ತು. ಆದರೆ ಯಾಕೋ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ರಾಜಕಾರಣಿಗಳು, ಸರ್ಕಾರದ ಒತ್ತೆಯಾಳಾಗಿ ದುಡಿಯುತ್ತಿರುವಂತಹ KSRTC ನೌಕರರಿಗೂ ಕೂಡ ತೊಂದರೆ ನೀಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಇದು ಬೇಸರದ ಸಂಗತಿ. ಈ ಬಾರಿ KSRTC ನೌಕರರು ಯಾವುದೇ ಒಂದು ತಮ್ಮ ಇಲಾಖೆಯ ಸಂಬಂಧಿಸಿದಂತೆ ವೇತನಕ್ಕೆ ಕಮಿಟ್ಮೆಂಟ್ ಆಗಿದ್ದರೆ ದಯವಿಟ್ಟು ಅದನ್ನು ತಾವುಗಳು ಯೋಚನೆ ಮಾಡಿ ಕಮಿಟ್ಮೆಂಟ್ಗಳನ್ನು ಮುಂದುವರಿಸಬೇಕು ಅಂತ ಹೇಳ್ತಾ, ಈ ಬಾರಿ ಎಲ್ಲ KSRTC ನೌಕರರಿಗೆ ಏಪ್ರಿಲ್ 2ರಂದು ವೇತನ ಬಿಡುಗಡೆಯಾಗುತ್ತದೆ ಎನ್ನುವ ಮಾಹಿತಿ ಸರ್ಕಾರದ ಅಧಿಕೃತ ಆದೇಶದ ಪ್ರತಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸುದ್ದಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.